ನಮ್ಮ ಪೂರಿತಗೊಬ್ಳಿಗೆ ಹೇಳ್ತೀನಿ, ಸೂಕ್ಷ್ಮನ ಅರ್ಥೇ ಆಗಲ್ಲ. ಸಾನಕ್ಕೆ ಹೋದ್ಮೇಲೆ ಹೆಚ್ಚಿಗೆ ಬಾ ನೋಡೋಣ, ಒಂಚೂರು ಮಾತಾಡೋಣ ಅಂತೀನಿ. ಏನು ಅಕ್ಕ ತಂಗಿ ಒಟ್ಟಿಗೆ ಇರ್ತಾರೆ, ಒಂದು ಸಲ ಮಾತಾಡೋಕ್ಕಾಗಲ್ಲ, ಕತೆ ಹೇಳೋಕ್ಕಾಗಲ್ಲ. ನೋಡ್ತದ ನೋಡೋದಿದ್ದಾಗೆ ಸುಮ್ಮನೆ ಕೂತ್ಕೊಂಡು ಎಂತ ಮಾಡ್ತಾ ಇದ್ದಾವ ಅಂತೀನಿ. ಹಾಂ, ಶಬ್ದ ಮಾಡಿದ್ರೆ ಇದು ತಿರುಗ್ತದೆ. ಹೊತ್ಕೊಂಡು ಹೋಗ್ತಿರ್ತೀನಿ. ಅಲ್ಲ ಅದಾಗ್ಲ ಸಾನಕ್ಕೆ ಅದಕ್ಕೆ ಈಚೆಗೆ ಬರೋಕ್ಕಾಗ್ತದೆ, ಕಳಿಸಿ ಸಾನಕ್ಕೆ ಅಂತ ಅಷ್ಟು ರೀತಿ ಹೇಳಿ ಕಳ್ಸೀನಿ. ನೋಡಲ್ಲಿ ಮಕ್ಕ ನೋಡ್ಕಿತ ಕೂತ್ಕೊಂಡವಲ್ಲ. ಓ, ನಾನೊಬ್ಳು ಅಮ್ಮ ಅಕ್ಕನ ಸ್ನಾನಕ್ಕೆ ಕಳಿಸಿ ಈಚೆಗೆ ಬಾನಿತ್ತು. ಅಕ್ಕ, ನೀ ಹಂಗಾರೆ ಸ್ನಾನಕ್ಕೆ ಹೋತೀಯಾ? ಬೇಗ ಹೋಗಿ ಸ್ನಾನ ಮಾಡ್ಕೊ ಬಂದ್ಬಿಡು. ಸ್ನಾನನೂ ಬೇಡ, ಎಂಥದ್ದು ಬೇಡ ಅನ್ನಂಗೆ ಆಗ್ತದೆ ಕಣೆ. ಏನು ಎಂಥ ಕೆಲಸ ಮಾಡೇನ, ಎಂತ ಮಾಡೇನೆ, ನಾ ಇವತ್ತು ಸ್ನಾನನೇ ಮಾಡಲ್ಲ. ಸ್ನಾನ ಮಾಡೋ ಮನಸ್ಸೇ ಇಲ್ಲ ನಂಗೆ ಇವತ್ತು. ಸುಮ್ಮನೆ ಹೋಗಕ್ಕ, ನಿದ್ರೆ ಬರಲ್ಲ ಸರಿಯಾಗಿ ಸ್ನಾನ ಮಾಡಿದ್ರೆ. ನೀವು ಹೋಗಿ ಸ್ನಾನಕ್ಕೆ ಹೋಗಿ ಹೇಳ್ತೀನಿ. ಹೋಗು ಅಂದ್ರೆ ಹೋಗು, ನಾ ಬಟ್ಟೆ ತಂದು ಕೊಡ್ತೀನಿ. ನೀವು ಮತ್ತೆ ಸ್ವಲ್ಪ ಹೊತ್ತು ಕೂತ್ರೆ ಅದೇ ಉದಾಸೀನ ಮಾಡಿಬಿಡ್ತೀಯ. ನೀವು ಹೋಗು, ಹೇಳಿ 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 ಹೋಗು. ಬಾಲಿ ಬೇರೆ ಮಲ್ಗೆನಾ, ನೀವು ಅಷ್ಟೊತ್ತಿನೊಳಗೆ ಸ್ನಾನ ಮಾಡ್ಕೊಂಬರ್ಬೋದು. ಏಳು. ಹಾಂ, ಹಾಗೆ ಹೋಗಿ 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 ಸೀದಾ ತಿರುಗಿ ನೋಡೋದೇನು ಬೇಡ, ಬಟ್ಟೆ ನಾ ತಂದು ಕೊಡ್ತೀನಿ. ಅಯ್ಯೋ ಅಮ್ಮ, ನೀ ಹೇಳಿದ ನಂಗೆ ಮರ್ತೇ ಹೋಗ್ಯದ ಮರತೆ. ಅದು ಎಂತೆಂಥದ್ದೆಲ್ಲ ಹೇಳ್ತಾ ಇತ್ತ ಅಕ್ಕ, ಅದನ್ನು ಮಾತಾಡ್ತಾ ಇದು ಮರ್ತೋಗ್ಯದ. ಪುಣ್ಯಕ್ಕೋ ಸ್ನಾನಕ್ಕೆ ಹೋಗಿದ್ಕಾತು, ನಾವು ಹೋಗಲ್ಲ ಅಂತ ಕೂತಿತ್ತು ಗೊತ್ತಾ. ನೀ ಹೇಳಿದ್ದಲ್ಲ ಅಂತ ನಾನು ಬಲವಂತ ಮಾಡಿ ಕಳ್ಸೀನಿ. ಹೇಳೀಗ ಏನು ಹೇಳಿ, ಎಂತ ಮಾತಾಡ್ಬೇಕು? ಅಯ್ಯೋ ಮರತಿ ತೆಗಿಯತ್ಲೆ, ನೀನು ಹಂಗೆ ಬಿಡಿ ಮಾಡಬೇಡ. ನಾನು ಎಲ್ಲ ಜ್ಞಾನ ಮಾಡ್ಕೊಂಡಿದ್ದೆ, ಇಂತಿಂಥದ್ದೇ ಮಾತಾಡ್ಬೇಕು ಅಂತ. ಪೂರ್ತಿ ಜ್ಞಾನ ಮರ್ತೋತು. ಎಂತ ಇದೆ ಈಗ, ಎಂತ ಈಗ ನಾಡ್ದು ಹೋಗಿ ಬಿಡ್ಬೇಕು ಅಂತಲೇ ಕೂತದ. ಹೇಳೋಕ್ಕಾಗಲ್ಲ ನಿಂಗೆ ನಾನು 15 ದಿವಸ ಇದ್ದು ಹೋಗು ಅಂತ. ಇಲ್ಲ ಅಮ್ಮ, ನಂಗೆ ಅಕ್ಕ ಹೇಳಿದ್ದು ಸರಿ ಅಂತಲೇ ಅನ್ನಿಸ್ತು. ಹೋಗೋದು ಹೆಂಗೂ ಹೋಗೋದು ಅಂತಲೇ ಆದಮೇಲೆ ಒಂದು 4 ದಿನ ಲೇಟಾಗಿ ಹೋಗೋದೆ ಅಂತಕ್ಕೆ ಬೇಗನೆ ಹೋಗ್ತೀನಿ ಅಂತದೆ. ಅದು ಅಲ್ಲದೆ ಅಡಿಕೆ ಎಲ್ಲ ಅದೆಯಾ ಅಲ್ಲಿ. ನಾನು ಇಲ್ಲಿದ್ದರೆ ಈಗ ಮಾವನು ಒಂದೊಂದು ಸತಿ ಹೊರಗಡೆ ಹೋದಾಗ ಏನಾಗ್ತದೆ ಏನು ಬಿಡ್ತದೆ ಅಂತ ಹೇಳೋಕ್ಕಾಗಲ್ಲ ಮರತಿ. ಕಾಲ ಮೊದಲೇ ಕೆಟ್ಟದೆ, ಹಾಗಾಗಿ ನಾವು ಹೋಗ್ತೀನಿ ಅಂತದು. ಹೋಗಲಿ ಬಿಡು, ಹೋಗೋದೇ ಆದಮೇಲೆ ಮತ್ತೆ ಇನ್ನೊಂದು 2 ದಿನ ಇಲ್ಲಿದ್ದಕ್ಕೂ ಎಂತ ಸಿಗ್ತದೆ. ಏನಪ್ಪ ನೀವು ಅಕ್ಕ ತಂಗಿ ಹೇಳ್ದ ಮಾತು ಎಲ್ಲಿ ಕೇಳ್ತೀರಿ, ಬೇಕಾತಲ್ಲ. ನೀವೇನು ಅಂದ್ಕೋತೀರೋ ಅದೇ ಆಗ್ಬೇಕು. ಅಲ್ಲಿ ಹೋಗೋನು ಬಸ್ಲಿ ಗೊತ್ತಾಗ್ತದೆ ಅವಾಗ. ಈ ದಿನದಲ್ಲಿ ಅಲ್ಲಿ ಹೋಗ್ಕೊಂಡು ಇದು ಮಾಡೋಕ್ಕೆ ಇಲ್ಲೇ 4 ದಿನ ಇದ್ದು ಹೋದರೆ ಏನಾಗ್ತಿತ್ತು ನೋಡೋಣ. ಅಲ್ಲಿ ನೀ ಕಾಯ್ತಾ ಕೂತಾರೆ ಗೇಯಕ್ಕೊಂದು ಜನ ಬರ್ತದೆ ಅಂತ. ಸರಿಯಾಗಿ ಹೋಗ್ತಿತ್ತು. ಏನು ಅದ್ರ ಹಣೆಯಲ್ಲಿ ಬರ್ದಂಗೆ ಆಗ್ತದೆ. ಮನುಷ್ಯಗೆ ಸ್ವಂತ ಬುದ್ಧಿನಾರು ಇರಬೇಕು, ಇಲ್ಲ ಹೇಳಿದ ಮಾತಾರು ಕೇಳಂಗಿರ್ಬೇಕು. ಏನು ಹೇಳ್ತಾರಲ್ಲ, ಪೂರ್ತಿ ದಡ್ಡರಾದರೂ ಚಿಂತಿಕಿಲ್ಲ, ಪೂರ್ತಿ ಜಾಣರಾದರೂ ಚಿಂತಿಕಿಲ್ಲ. ಅರ್ಧಂಬರ್ಧ ಇದ್ದರೆ ಹಿಂಗೆ ಹಾಕೋದು. ನೀ ಹೇಳೇ ಅಂತೀನಿ, ನೀನು ಹಂಗೆ ಮಾಡ್ತೀಯ. ನಗಾಡ್ತಾ ಮಾತಾಡ್ತಾ ಕತೆ ಹಿಡ್ಕಿತ್ತ ಅದು ಹೇಳಿದ್ದೆ ಸರಿ ಅಂತ ಇರ್ತೀಯ. ಅಲ್ಲಿ ಹೋಗಿ ಏನಾರು ಹೆಚ್ಚು ಕಮ್ಮಿ ಆಗ್ಬೇಕಲ್ಲ, ನೋಡು ಒಬ್ಳೊಬ್ಳು ನಾವಾಗ ಏನು ಮಾಡ್ತೀನಿ ಅಂತ. ಅಲ್ಲ ಅಮ್ಮ, ನಿಂದು ಒಳ್ಳೆ ಕತೆ ಆಯ್ತಲ್ಲ. ನಾನೇನಾರು ಹೇಳಿ ನಾನೇ ಅದಕ್ಕೆ ಹೋಗು ಅಂತ. ಅದೇ ಹೋಗ್ತೀನಿ ಅಂತ ಹೊರಟಿದ್ದ. ಇಲ್ಲಿ ಬಿಟ್ಕೊಂಡ್ರೆ ಇನ್ನು ಎಷ್ಟು ದಿವಸ ಇರ್ತದೆ ಹೇಳೋದು? ಹೇಳ್ತೀನಿ, ಅದು ಹೇಳೋದು ಒಂದೊಂದು ಮಾತು ಸರಿ ಅನ್ನಿಸ್ತದೆ ಅಂತ. ಅದಕ್ಕೆ ಧೈರ್ಯ ಇದೆ ಅಂತೆ. ನಿಂಗೆ ಯಾಕೆ ತಲೆ ಬಿಸಿ? ಈ ಸತಿ ಏನದು ನಿನ್ನೇನದ ಬಾ ಅಂತ ಕರೆಯಲ್ಲ, ಒಬ್ಬಳೇ ಹೋಗ್ತೀನಿ ಅಂದದೆ. ಹಿಂಗೆ ಮಾಡ್ಕಿತ್ತದೆ ಬಿಡು. ಈಗ ಇಲ್ಲಿ ಇರೋದು ಅಂತಲೇ ಅಂದ್ಕಾಮ. ಅದು ಇತ್ತು ಅಂದ್ರೆ ನನ್ನೂ ಇರೋಕ್ಕೆ ಹೇಳ್ತೀಯ. ನಾನು ಎಷ್ಟು ದಿವಸ ಇರೋಕ್ಕಾಗ್ತದೆ ಹೇಳು? ಮನೇಲಿ ಅವರೊಬ್ಬರೇ ಇರೋರು, ಗೊತ್ತಲ್ಲ ನಿಂಗೆ. ಅಡುಗೆ ಊಟ ತಿಂಡಿ ಯಾವುದು ಸರಿಯಾಗೋದೇ ಇಲ್ಲ. ಯಾರು ಹಿಂಗೆ ಕರೆದಾಗ ಅವ್ರ ಮನೆಗೆಲ್ಲ ಹೋಗ್ತಾ ಇರ್ತಾರೆ. ನಂಗೆ ಅದು ಇಷ್ಟ ಆಗಲ್ಲ ಗೊತ್ತಾ. ಹೇಳಿದ್ರೆ ಅರ್ಥ ಆಗಲ್ಲ. ನನ್ನ ಯಾತೆ ಮತ್ತೆಂತ ಅಲ್ಲ, ಅದು ಎಂಥದಾರು ಮಾಡ್ಕೊಂಡ್ಲೆ ಹೇಳಿ ನಂಗೆ ಸಾಕಾಗ್ಯದೆ. ಬಾಲೆನೊಂದು ಏನು ಇದು ಮಾಡ್ತದೋ ಏನೋ ಅಂತ ಅಷ್ಟೇ. ಅವನೊಂದು ಗನಾಗ ನೋಡ್ಕೊಂಡಿದ್ರೆ ಇನ್ನೊಂದು 6 ತಿಂಗಳು ಆಮೇಲೆ ತಂದು ಇಲ್ಲಿ ಬಿಟ್ಕೋತೀನಿ. ಅದು ಜಪ್ಪಯ್ಯ ಅಂದ್ರೆ ಅದ್ರ ಹತ್ರ ಕಳಿಸಲ್ಲ.
ಬಾಲೆಗಾನ ಮಾಡಿ ಸಾಕ್ತೀನಿ ನಾನು. ಅದ್ರ ಕೆಲಸ ಮಾಡ್ಕೊಂಡು ಇರಲಿ ಅಲ್ಲಿ ತನಕ. ಹೆಂಗಾರು ಒಂದು ನೀನೇ ಹೋಗಿರ್ಲಿ ಒಂದು 15 ದಿವಸ ಇರ್ತೀಯೇನ. ಅಯ್ಯೋ ಅಮ್ಮ ನಿನ್ನ ದಮ್ಮಯ್ಯ, ನೀನು ನನ್ನ ಮೇಲೆ ಅಷ್ಟು ಸಿಟ್ಟಿದ್ರೆ ಸಮ ಎರಡು ಹೊಡ್ತಾ ಹೊಡಿ, ನಾನೇನು ಬೇಡ ಅನ್ನಲ್ಲ. ಈ ಥರ ಶಿಕ್ಷೆ ಮಾತ್ರ ಕೊಡಬೇಡ. ನಂಗೆ ಅಲ್ಲಿ ಹೋಗೋಕ್ಕಾಗಲ್ಲ ಹೇಳೀನಿ. ಅವರಮ್ಮ ಮಗನ ಹೆಸರು ನೆನೆಸ್ಕೊಂಡ್ರೆ ನನ್ನ ಮೈ ಉರಿತದೆ. ನಾ ಅಲ್ಲಿ ಹೋಗೋದು, ಅವ್ರೇನಾರು ಹೇಳಿ ನಂಗೆ ಸಿಟ್ಟು ಬರೋದು, ನಾನು ಇದ್ರ ಸಿಟ್ಟಲ್ಲಿ ಏನಾರು ಹೇಳೋದು, ಅಕ್ಕಗೆ ಬೇಜಾರಾಗೋದು, ಯಾಕೆ ಬೇಕಿವೆಲ್ಲ? ನಾನು ಹೋಗೋದೇ ಇಲ್ಲ. ಹೆಂಗೋ ಮ್ಯಾನೇಜ್ ಮಾಡ್ಕಿದ್ದಾರೆ ಬಿಡೋ, ನಿಂಗೆ ಯಾಕೆ ತಲೆ ಬಿಸಿ? ಅದಕ್ಕೆ ಧೈರ್ಯ ಅದೆಯಂತೆ. ಅಲ್ಲ ಮೊದಲಿನಂಗಲ್ಲ, ಈಗ ಅಲ್ಲಿ ಗುಂಡೆ ಇರ್ತಾನೆ, ಅವ ಎಲ್ಲ ಕೆಲಸಕ್ಕೂ ಹೆಲ್ಪ್ ಮಾಡ್ತಾನೆ. ಮಾವ ಅಂತೂ ಪೂರ್ತಿ ಇವಳು ಸಪೋರ್ಟಿಗೆ ನಿಂತಾರೆ. ಅಷ್ಟೆಲ್ಲ ಇರ್ಬೇಕಾರೆ ಇಲ್ಲಿ ಯಾಕೆ ಇರ್ಬೇಕಮ್ಮ? ಹೋಗಾದ್ರೆ ಸಂಸಾರ ಸರಿ ಮಾಡ್ಕೊಂಡ್ಲಿ ಬಿಡು. ಏನು ಸಂಸಾರ ಅಂತ ಸರಿ ಮಾಡ್ಕೊಳ್ಳೋದು, ಎಲ್ಲ ಗೋಳಾಟ ಮಾಡೋದು, ಕಡೆಗೆ ಅದ್ರ ಮೇಲೆ ಹೇರೋದು, ಇವರಷ್ಟಕ್ಕೆ ಇದಿರೋದು. ಕತ್ತೆಗೆದಂಗೆ ಅದೊಂದು ಬಿಟ್ಟರೆ ಮತ್ತೊಂದಿಲ್ಲ. ಇದಾರ ಒಂದು ಸ್ವಲ್ಪ ತಿಳುವಳಿಕೆ ಹೇಳ್ತಿದ್ದಪ್ಪ ಅಕ್ಕಗೆ, ಈಗ ಅದು ಬಿಟ್ಕೊಂಡದೆ. ಏನಾರು ಮಾಡ್ಕೊಳ್ಳಿ, ನನಗೇನೋ ಅನ್ನಂಗಾಗ್ಯದೆ ಇಲ್ಲ. ಎಂತ ಅಮ್ಮ ಎಂತಾರು ಹೇಳ್ದ? ಇಲ್ಲಪ್ಪ, ಎಂತ ಹೇಳಲೂ ಇಲ್ಲ. ಹೇಳೋದೆ ಅಂತ ಹೇಳೋಕ್ಕೆ ಅಂತ ಉಳ್ಕೊಂಡೋದು ಬೇಕಾತಲ್ಲ. ಅಕ್ಕ ತಂಗಿ ಎಲ್ಲ ನೀವೇ ತೀರ್ಮಾನ ಮಾಡ್ಕೊಂಡು ನೀವೇ ಇದು ಮಾಡ್ತೀರಿ. ನಾನೊಬ್ಳು ಒಟ್ಟು ಒಂದು ಜನ ಕೆಲಸದವ್ರು ಬೆಳಗ್ಗೆ ಬಂದು ಸಾಯಂಕಾಲ ಹೋಗ್ತಾರೆ, ನಾ ದಿನ ಇಡೀ ಅಷ್ಟೇ ವ್ಯತ್ಯಾಸ. ಅಲ್ಲ ಅಮ್ಮ, ನಾ ಇಷ್ಟೊತ್ತು ಮಾತಾಡಿದ್ದು ಒಂದು ನಿನ್ನ ತಲೆ ಒಳಗೆ ಹೋಗ್ಲಾ? ಎಂತ ಮಾರತೆ, ನಾನೆಂತ ಮಾಡೇನೆ? ನಾನೇನು ಹೇಳಿದ್ದಲ್ಲ ಅದಕ್ಕೆ. ಅದು ಹೇಳಿದ್ದು ಅದೊಂದು ಸರಿ ಅಂತ ಅನ್ನಿಸ್ತು ಅಂತೀನಿ. ಬೇಡ ಬಿಡು, ನನ್ನ ಮಾತೇ ಆಡಲ್ಲ. ನಿನ್ನೆ ಗುಂಡ ಫೋನ್ ಮಾಡಿದ್ನೇನ ಅಂತೆ, ದನಿಗೆ ಹುಷಾರಿಲ್ಲಂತೆ. ಆಮೇಲೆ ಅದು ಅರ್ಧ ಹಂಗಾಗ್ಯದೆ, ಹೋಗ್ತೀನಿ ಅಂತ. ಅದೇ ನಾನಾರು ಎಂತ ಮಾಡಲಿ? ನಿನ್ನ ಅಪ್ಪಾಜಿ ಹೇಳ್ತಾರೆ, ಇಲ್ಲ ಅಷ್ಟೆಲ್ಲ ಇದು ಮಾಡ್ದೆ, ಬರಬೇಕು ಕರಿಯೋಕ್ಕೆ, ಬಂದು ಕರ್ಕೊಂಡು ಹೋಗಲಿ, ಆವಾಗ ಇದಾಗ್ತದೆ. ಈಗ ಇಲ್ಲಿ ಇರೋದೇ ಇದ್ದೆ, ಮತ್ತೆ ಹೇಳ್ದೆ ಕೇಳಿದೆ ಎಂತಕ್ಕೆ ಹೋಗ್ಬೇಕು? ಅವಕ್ಕೆ ಅಷ್ಟು ಹಂಬಕ್ಕೆ ಇರ್ಬೇಕಾರೆ ನಾವು ಯಾಕೆ ಇದು ಮಾಡಬೇಕು ಅಂತಾರೆ. ಅಲ್ಲ ಅವ್ರು ಹೇಳೋದು ಒಂದಕ್ಕೆ ಸಮನೆ. ಇಡೀ ಚಿತ್ರಗಡಿ ತಿರ್ಗಾಕತ್ತದ ಅವನಿಗೆ, ಇಲ್ಲಿಗೆ ಬರೋ ಕಾಲು ನುಣ್ಕಲ್ಲ. ಅಯ್ಯೋ ಮರತಿ ಅಮ್ಮ, ಮನುಷ್ಯರಿಗೆ ಅದು ಯಾವ್ಯಾವ ಥರ ಆಸೆ ಇರ್ತದೆ ಅಂತ. ಅಲ್ಲ, ಮನುಷ್ಯನ ಮುಖ ನೋಡೋಕ್ಕೂ ನನಗೂ ಒಂಥರ ಅಷ್ಟು ಸಿಟ್ಟು ಬರ್ತದೆ. ಮುಖನೇ ನೋಡಬಾರ್ದು ಅಂದ್ಕೊಂಡೇನೆ. ನೀನು ನೋಡಿದ್ರು ಬರಬೇಕು, ಇಲ್ಲೇ ಇದು ಮಾಡಬೇಕು. ಏನಪ್ಪ, ನನಗಿದು ಅರ್ಥನೇ ಆಗಲ್ಲ. ಯಾಕೆ ಅಕ್ಕಗೇನು ದಾರಿ ಗೊತ್ತಿಲ್ಲ ಹೋಗೋಕ್ಕೆ? ಅವ್ರು ಬಂದು ಕರ್ಕೊಂಡು ಹೋಗೋಕ್ಕೆ ನಾಳೆ ಅದೊಂದು ಹೇಳಕ್ಕೆ ಬೇಕಲ್ಲ. ಕರ್ಕೊಂಡೋಗೋಕ್ಕೆ ಕಳ್ಸೋಕ್ಕೆ ಎಲ್ಲದಕ್ಕೂ ನಾ ಬರ್ತೀನಿ ಅಂತ. ಆ ಹೆಬ್ಬೆ ಎಂತಕ್ಕೆ ಬೇಕು ನೋಡೋಣ? ಆತು ಪುಣಾಗೈತಿ, ಈಗ ಸುಮ್ಮನೀರು. ಅದಕ್ಕೆ ಸಾನಿಂದ ಬರೋ ಹೊತ್ತಾತೇನ, ಅದಕ್ಕೊಂದು ಮತ್ತೆ ಮನೇಲಿ ಕೊಂಬೈಲಾಗೋದು ಬೇಡ. ಓ ಅಪ್ಪಾಜಿ ಬಂದ್ರಲ್ಲ? ಬಂದ್ರಾನ? ಹೋಗಿದ್ದ ಕೆಲಸ ಎಂತ ಆತ? ಕೇಳ್ಕಿ ಬಂದ್ರಾ? ಎಂತ ಕೇಳ್ಕಿ ಬರೋದಮ್ಮ? ಎಲ್ಲಿಗೆ ಹೋಗಿದ್ರಿ ಹಂಗಾರ ಅಪ್ಪಾಜಿ? ಓ, ನೀವು ಗಂಡ ಹೆಂಡತಿ ಏನೋ ವ್ಯವಹಾರ ಮಾಡ್ತಿದ್ದೀರಿ ಹಂಗಾರೆ. ಯೋ ಪುಣ್ಯಾತ್ಕಿತಿ, ಸ್ವಲ್ಪ ಸುಮ್ಮನಿದ್ದು ಬಿಡು. ನಿನ್ನ ಅಕ್ಕ ಸ್ನಾನದಿಂದ ಬಂತನ್ನು ಬಟ್ಟೆ ಅಂತ ತಂದು ಕೊಡ್ತೀನಿ ಅಂತಿದ್ದೆಲ್ಲ ಹೋಗ್ಕೊಟ್ಟು ಬಾ. ಈಗ ಈಚೆಗೆ ಬಂದ್ರೆ ಮತ್ತೇನಿಲ್ಲ. ಅಪ್ಪಾಜಿ ನೀವು ಹೇಳಿ, ದೂರ ಹೋಗಿದ್ರಿ ನೀವು? ಎಂತ ಹಿಂಗೆ ಮುಚ್ಚಿಡ್ಬೇಡಿ ಅಪ್ಪಾಜಿ. ಕಡೆಗೆ ಏನಾದ್ರು ಬುಡಕ್ಕೆ ಬಂದ ಕೂಡಲೇ ಎಲ್ಲರಿಗೂ ಹೇಳ್ತೀರಿ. ಅದ್ರ ಬದಲು ಫಸ್ಟಿಂದನೇ ಹೇಳ್ಕೊಂಡು ಹೋದ್ರೆ ಏನಾಗ್ತದೆ? ಎಂತ ಕೇಳ್ಕಿ ಬಂದ್ರನೋ ಸಿಕ್ಕಿದ್ರನೋ ಅಂತದಲ್ಲ ಅಮ್ಮ, ಯಾರು ಎಂತ ಹೇಳಿ. ಓ ಮರತಿ, ನಿಮಗೂ ನಿನ್ನ ಅಮ್ಮಗೂ ಸರಿ ಆತದೆ. ಜೋಯಿಸ್ರ ಮನೆಗೆ ಹೋಗಿದ್ನೆ, ಎಂತಾರು ಒಂಚೂರು ಮಂತ್ರಿಸ್ಕೊಡ್ತಾರೋನೋ ನೋಡೋಣ ಅಂತ ಹೋಗಿದ್ದೆ. ನೀ ಮತ್ತೆ ಎಲ್ಲರೂ ನಿನ್ನ ಅಕ್ಕನಿದ್ರೆ ಬಾಯಿ ಬಿಟ್ಗಿಟ್ಟಿಯ ಮರತಿ. ಮನೇನು ಒಂದೆರಡು ಮಾಡ್ತದದು. ಎರಡಲ್ಲ 4 ಮಾಡಿದ್ರು ಏನೂ ತೊಂದರೆ ಇಲ್ಲ. ಎಂತಹದ್ದು ಜ್ಯೋತಿಷ್ರ ಮನೆ ಅದು ಇದು ಅಂತ ಹೇಳಿ ಅಪ್ಪಾಜಿ, ಏನು ಮಾಡಿದ್ರು ಎಂತ ಆಗಲ್ಲ. ಈಗ ಹಾಂ ಹೇಳಿ, ಏನಾಯ್ತು? ಏನು ಹೇಳಿದ್ರು? ಗಂಡ ಹೆಂಡತಿ ಒಟ್ಟಿರ್ತಾರೆ ಅಂತ ಹೇಳಿದ್ರಾ? ಇರ್ತಾರೆ, ಅವರು ಸ್ವಲ್ಪ ಗೋಳದೆ ಅಂತಾರೆ. ಅಲ್ಲ ಅಪ್ಪಾಜಿ, ಅದನ್ನು ಹೇಳಕ್ಕೆ ಅವರೇ ಆಗ್ಬೇಕಾ? ನಮಗೆ ಗೊತ್ತಿಲ್ಲ ಇದು. ಸುಮ್ಮನೆ ನೀರೇ ಸ್ವಲ್ಪ
ಹಿಂಗಿದು ಅದಿಕ್ ಪ್ರಸಂಗ ಮಾತಾಡೋಕೆ ಬೇಕಾದ್ರೆ ಹೇಳ. ವಯಸ್ಸರಂದ್ರೆ ಏನು ಬಾಯಿ ಬಿಟ್ಟು ಹೇಳೋದು ಮಾತ್ರ ಅಲ್ಲ. ಏನಾರು ಇದು ಮಾಡಿದ್ರೆ ಇಂಥನ್ನು ಮನ್ಸನ್ನು ಸ್ವಲ್ಪ ತಣ್ಣಗೆ ಮಾಡಬೇಕು ಅಂತ ಕಂಡ್ರೆ ಮಾಡಿ ಕೊಡ್ತಾರಂತೆ. ಮೊನ್ನೆ ಐಸಿನ ತಣ್ಣ ಹೇಳಿದ್ರಂತೆ, ಹಂಗಾಗಿ ಹೋಗಿ ನೋಡೋಣ ತಗಬಲ್ಲಿ ಅಂತ ಹೇಳಿದೆ. ಅದಕ್ಕೂ ಯಾವುದು ಇವತ್ತಿಲ್ಲ ಅಂತಲ್ಲ. ಮತ್ತು ಯಾರ ಹತ್ರನಾರು ಬಾಯಿಗೆ ಬಿಟ್ಟರೆ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನೋಡಿ, ಹೇಳಿನಿ. ಬಾಯಿ ಬಿಡೋದು ಬೇರೆ ಯಾರ ಹತ್ರ ಅಲ್ಲ, ಅಕ್ಕನ ಹತ್ರನೇ ಹೇಳ್ತೀನಿ. ನಿನ್ನ ಗಂಡನ ಮನೆಗೆ ಹಿಂಗೇನೋ ಭಟ್ರ ಹತ್ರ ಬೂದಿ ತಂದು ಹಾಕ್ತಾ ಇದ್ದಾರೆ ಅಂತ, ಅದೇ ಸಹಿ ನಿಮ್ಮ ಬುದ್ಧಿ ಕಲ್ಸೋಕ್ಕೆ. ನಾನು ಹೇಳಿದ ಮಾತು ಕೇಳಲ್ಲ ನೀವು, ನಾಚಿ ಆಗಲ್ಲ ನಮ್ಮ ನಿಮಗೆ. ಇಷ್ಟಾಗಿ ಸಾಲದು ಅಂತೇಳಿ ಇನ್ನೊಂದೇನಾರು ಇದು ಮಾಡೋಕ್ಕೆ ನೋಡ್ತಿದ್ದೀರಾ. ಅಲ್ಲ ಅಪ್ಪಾಜಿ, ಅಮ್ಮ ಅಂತೂ ಹಂಗಂತ ಆಯ್ತು, ನಿಮಗಾರು ಬುದ್ಧಿ ಬೇಡ? ಎಂಥ ಜೋಯಿಸ್ರ ಮನೆಗೆ ಹೋಗೋದು, ಎಂಥ ಬೂದಿ ತರೋದ? ನಾಳೆ ಯಾರು ಅಲ್ಲಿ ಯಾರಿಗಾರು ಗೊತ್ತಾದ್ರೆ ಇದು ಎಲ್ಲಿಗೆ ಹೋಗಿ ಮುಟ್ಕಿತದೆ ಗೊತ್ತಾ ನಿಮಗೆ? ಸುಮ್ಮನೆ ಇದ್ಬಿಡಿ. ಇದಕ್ಕೆ ನಾನು ಹೇಳಿದ್ದು ಎಂಥದನ್ನು ಹೇಳಬಾರ್ದು ಅಂತ. ಅಲ್ಲ ಹಂಗಾರೆ ಅದು ಈ ಸಾಂದಿಂದ ಬಂತ ಎಂತ ನಾಣಿಕೆ ಮರತೆ ಎಂಥದ್ರಲ್ಲ ರೂಮಲ್ಲಿ ನೀನೇ ಹೇಳಿ ಕೊಟ್ಟು ಕಳಿಸ್ಬೇಕು. ಅದಕ್ಕೆ ಏನು ಬೇರೆ ಅಂತ ಯಾರಿಗೇನು ಹಾಳು ಮಾಡೋಕ್ಕೇನಲ್ಲ. ಎಲ್ಲರೂ ಒಂದು ಮನೇಲಿ ಹೊಂದಾಣಿಕೆಯಲ್ಲಿ ಇರಲಿ ಅಂತೇಳಿ ಹಿಂಗೆ ಮಾಡಿಸ್ಕೆ ಬರೋದು ಅಷ್ಟೇ. ಎಲ್ಲರಿಗೂ ಒಳ್ಳೇದಾಗ್ತದೆ ಇದರಿಂದ. ಸುಮ್ಮನಿದ್ದು ಬಿಡು. ಈಗ ಸರಿತನ ಹತ್ರ ಹೇಳಬೇಕು, ಯಾರು ಒಬ್ಬರು ಹೇಳಬೇಕು, ನೀನೇ ಸಹಿ ಅಂತ ನಾನು ಹೇಳಿದೆ. ಈಗ ನೋಡಿದ್ರೆ ಎಲ್ಲ ಹಂಗೆ ಹಿಂಗೆ ಅಂತೀಯ. ಒಳ್ಳೆ ಖಾತೆ ಆದರೂ ಮಾರತಾರ. ಅಲ್ಲ ಅಮ್ಮ, ನೀವೆಲ್ಲ ಇನ್ನೂ ಯಾವ ಕಾಲದಲ್ಲಿ ಇದ್ದೀರಿ ಅಂತಲೇ ನಂಗೆ ಗೊತ್ತಾಗಲ್ಲ. ಅಲ್ಲ ಯಾರೋ ಜೋಯಿಸ್ರಂತೆ, ಅವರು ಬೂದಿ ಮಂತ್ರಿಸ್ಕೊಡೋದಂತೆ, ಇವ್ರ ಮನೇಲೆಲ್ಲ ಒಗ್ಗಟ್ಟಾಗಿರೋದಂತೆ. ಹಂಗೇನಾರು ಆಗೋದಾಗಿದ್ರೆ ಪ್ರಪಂಚದಲ್ಲಿ ಜಗಳನೇ ಆಗ್ತಿರಲ್ಲ ಯಾರ ಮನೆಯಲ್ಲೂ. ಎಲ್ಲರೂ ಹೋಗಿ ಬೂದಿ ತಂದು ಇಟ್ಕೊಂಡ್ಬಿಡ್ತಿದ್ರು ಮನೇಲಿ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಅದು ಎಂಥದಾರ ಹಾಕ್ಕಿನ್ಲಿ, ಏನೋ ನಾವು ತಿಳಿದಂಗೆ ಮಾಡ್ತೀನಿ. ಎಲ್ಲರಿಗೂ ಈ ಥರ ಬಾಯಿ ಹಾಕ್ಕೊಂಡು ಬರ್ಬೇಡ ನೋಡೋ ಪೂರ್ವಿತ, ಹೇಳಿನಿ. ಹೌದಾಗಿದ್ದಾದ್ರೂ ಹಂಗೆ ಮಾಡೋದು, ಅಲ್ಲಾಗಿದ್ದಾದ್ರೂ ಹಂಗೆ ಮಾಡೋದು. ನಿಮ್ಗೇನು ಗೊತ್ತು? ಬಾಯಲ್ಲೇ ಒಂದು ಇದು ಮಾಡ್ಕೊಂಡು ಹೇಳ್ದಂಗಲ್ಲ. ಈಗ ನೋಡು, ಆವಾಗ ಬೇಡ ಅಂದಂಗೂ ಅಯ್ಯೋ ನಾನು ಅನ್ನೇ ಮದುವೆ ಆಗ್ಬೇಕು ಅಂತೇಳಿ ಒಂದು ಜಾತಕ ನೋಡಿಸ್ಲಾ, ಪಾತಕ ನೋಡಿಸ್ಲಾ, ಎಂಥದೂ ಇಲ್ಲ. ಗುಡ್ಗುಡ್ನ ಹೋಗಿ ಮದುವೆಗೆ ಇದು ಮಾಡಿದೆ. ಈಗ ಅಲ್ಲಿ ಹಂಗೆ ಒಬ್ಬಳೇ ಇರಬೇಕು, ಅಲ್ಲ ಹಂಗೆ ಹೋಗ್ತಾರೆ ಹಿಂಗೆ ಹೋಗ್ತಾರೆ ಅಂತಿರ್ತೀಯ. ಇವೆಲ್ಲ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತದ? ಆಗಲಿ ಬಿಡು, ನನಗಂತೂ ಗೊತ್ತಾಗಲೇ. ನಾನು ಬಿಡಿಲಿ ಹೋಗಿ ಅವ್ರನ್ನ ಮದುವೆ ಆದ ಜಾತಕ ಗೀತಕ ಏನೂ ನೋಡಿಸ್ಲ. ಅದಕ್ಕೆ ನಮ್ಗೆ ಹಿಂಗೆ ಅಕ್ಕ ಮಾರತಿ ಎಲ್ಲ ಜಾತಕ ಅಂದ್ರೆ ಅಷ್ಟು ಗಣ ಕೂಟ 32-35 ಬರ್ತದಂತೆ. ಗಂಡ ಹೆಂಡತಿಗೆ ಅಷ್ಟು ಹೊಂದಾಣಿಕೆ ಇರ್ತದಂತೆ. ಎಲ್ಲ ಹೇಳಿದರೆ ಎಲ್ಲಿ ಹೋಗ್ತದೆ ಈಗ? ಹೇಳ್ಬೇಕಂತ ಅದಕ್ಕಿಂತ ಚೆನ್ನಾಗಿ ನಾನೇ ಇದ್ದೇನೆ. ಪೂರ್ವಿತಾ, ಇದಕ್ಕೆ ಹೋದರೂ ನಿಂದೇ ಒಂಥರ ತಲೆ ಹೆಲ್ಟೆ ಮಾಡ್ದಂಗೆ ಮಾಡ್ತಿರ್ಬೇಡ. ಈ ಕೆಲಸ ಅವತ್ತೇ ಮಾಡಬೇಕಿತ್ತು. ನಾವು ಮಾಡಿದ ಮೋಸ ಇಷ್ಟೊತ್ತಿಗೆ ಎಲ್ಲ ಒಂದು ಸರಿಯಾಗಾರ ಆಗಿರ್ತಿತ್ತೇನ? ಏನು ಮದುವೆ ಆದಲ್ಲಿಂದ ಒಂದು ದಿನಕ್ಕಾರು ಅದೊಂದು ನಿಮ್ಮದಿಲ್ಲ ಅದೆಯಾ? ಇಷ್ಟು ದಿವಸ ಹೆಂಗೆ ಆಯ್ತು? ಈಗಲ್ಲಿ ಬಾಲ್ಯ ತಾನೆ. ಇವ್ರು ಇದೇ ಥರ ಕಚ್ಚಿತ ಮುರ್ಕುತ ಇದ್ದರೆ ಬಾಲ್ಯ ಕತಿ ಏನಾಗಬೇಕು? ಸುಮ್ಮನೆ ಇದ್ಬಿಡು. ವಿಶ್ವನಾಥ್ನ ಹೇಳ್ತಿದ್ದ, ತಂಗಿ ಮಗಳು ಅವಳಿಗೆ ಭಾಳ ಹಿಂಗೆ ಆಗಿತ್ತಂತೆ, ಹೊಂದಾಣಿಕೆ ಇರಲಂತೆ. ಅಲ್ಲಿಗೆ ಹೋಗಿ ಬೂದಿ ತೊಗೊಂಡೋಗಿ ಕೊಟ್ಟ ಮೇಲೆ ಈಗ ಅಷ್ಟು ಚೆನ್ನಾಗದಾರಂತೆ. ಒಂದು ಗಂಡು ಒಂದು ಹೆಣ್ಣು ಮಕ್ಕಳು ನೋಡಿದ್ರೆ ಅಷ್ಟು ಖುಷಿ ಆಗ್ತದೆ ಅಂತೇಳಿ ಅವನೇ ಹೇಳೇನೆ. ನಾ ಬೇರೆ ಯಾರು ಹೇಳಿದ್ರು ನಂಬ್ತಿರ್ಲ, ವಿಶ್ವನಾಥ್ನೇ ಹೇಳೇನೆ. ನೀ ಸುಮ್ಮನಿದ್ದು ಬಿಡು. ಆದರೆ ಸರಿತನ ಹತ್ರ ಹಿಂಗೆ ಅಂತ ಹೇಳು. ನಿಂಗೆ ಆಗದೆ ಇದ್ರೆ ನಾನೇ ಹೇಳ್ತೀನಿ. ಹಾಗೆ ಮಾಡಿ ಅಪ್ಪಾಜಿ, ನೀವೇ ಹೇಳಿ, ನಂಗೆ ಹೇಳೋಕ್ಕಾಗಲ್ಲ. ನಾನೇನಾರು ಹೇಳಕ್ಕೆ ಹೋದರೆ ಇದನ್ನೆಲ್ಲ ಮಾಡಿದ್ದೆ ನಾನು ಅಂತ ನನ್ನ ಮೇಲೆ ಸಿಟ್ಟು ಮಾಡ್ಕೊತದ ಅಕ್ಕ. ನಾನಂತೂ ಏನು ಹೇಳಲ್ಲಪ್ಪ. ನೀವೇ ಹೇಳಿ, ಏನು ಹೇಳ್ತೀರೋ ಹೇಳ್ಕೊಳ್ಳಿ. ಹೆಂಗೋ ಒಂದು ಸಮಾಧಾನದಲ್ಲಿ ಇತ್ತು, 1-2 ದಿನದಿಂದ ಆರಾಮಾಗಿ ಹೋಗ್ತಿತ್ತು. ಹೋಗೋಷ್ಟೊತ್ತಿಗೆ ಮತ್ತೊಂದೇನೋ ರಗಳೆ ಮಾಡಬೇಕು ಅಂದ್ಕೊಂಡಿರಿ, ಮಾಡ್ಕೊಳ್ಳಿ. ನಾನು ಎಂತ ಹೇಳೋಳು ಅಲ್ಲ. ಅಲ್ಲ ಎಂತ ಅಂತ ನೋಡೋದು, ಈ ಮಗ ಹಿಂಗೆ ಮಾತಾಡಿ ಹೋದದಲ್ಲ. ಇಲ್ಲಪ್ಪ, ನನ್ನ ತಲೆನ ಗಟ್ಟಿ ಇದ್ದಿದ್ದು ಕಾತು. ಯಾರ್ಯಾರಿಗೆ ಅಂತ ಹೇಳಿದ್ದು ಮಾಡೋದು ನಾನು.
ಅವು ಹೇಳ್ತಿತ್ತಿರ್ಲಿ, ನೀವು ಮಾಡೋ ಕೆಲಸ ಮಾಡಿ. ಇವು ಹೇಳ್ತವೆ ಅಂಥೇಳಿ ಪೂರ್ತಿ ಅದನ್ನೇ ಕೇಳ್ಕೊಂಡಿರೋಕ್ಕಾಗಲ್ಲ. ಇವತ್ತಲ್ದಿದ್ರೆ ನಾಳೆ ಹೋಗಿ ಒಂದು ಇದನ್ನು ಇಸ್ಕೊಂಡು ಬಲ್ಲಿ ನೀವು ಹೇಳ್ತೀನಿ.